ಸೊ ನೀವು ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ, ನಿಮ್ಮ ಡ್ರೈವಿಂಗ್ ಜರ್ನಿಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ನೀವು ಕಾಣಿದ್ದೀರಾ, ಅಥವಾ ನಿಮ್ಮ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ನೀವು ಎದುರಿಸಿದ್ದೀರಾ? ಮೇಡಮ್, ಬದಲಾವಣೆ ಅನ್ನೋದು ಆಗಿಲ್ಲ, ಸಮಸ್ಯೆ ಅನ್ನೋದನ್ನ ತುಂಬಾ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಬದಲಾವಣೆ ಅಂದ್ರೆ ಏನು? ಈಗ ಡ್ರೈವರ್ ಕೆಲಸವಾಗಿ ನಾವು ಮಾಡ್ತಾ ಇರ್ತೀವಿ, ನಮ್ಮನ್ನ ನೋಡೋ ರೀತಿಗಳು, ಜನಗಳೇನು ಮಾಡ್ತಾರೆ, ಡ್ರೈವರಾ, ಇವನು ಆಟೋ ಡ್ರೈವರಾ ಅನ್ನೋದು, ಅಥವಾ ಇವನು ಕ್ಯಾಬ್ ಡ್ರೈವರಾ ಅನ್ನೋದು. ಅಂದರೆ ಬೆಲೆಗಳನ್ನ ಕೊಡದೇ ಇರುವಂಥ ಕಾಲಗಳು ಅವು. ಬಟ್ ಈಗ ನಾನೇನು, ನನ್ನನ್ನು ಡ್ರೆಸ್ ನೋಡ್ತಾ ಇದ್ದೀರಲ್ಲ, ಈ ಡ್ರೆಸ್ ನೋಡಿದಾಗ ಜನ ಅವಾಗ ಸ್ವಲ್ಪ ಬೆಲೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಾನು ಡ್ರೈವಿಂಗೇ ಕೆಲಸ ಮಾಡಿದ್ರು ಕೂಡ ನಾನು ಅದಕ್ಕೆ ಫುಲ್ಫಿಲ್ ಆಗಿರಬೇಕು, ಆಗ ನಮಗೆ ಜನ ಗೌರವ ಕೊಡ್ತಾರೆ. ನಾನು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಆ ಕೆಲಸಕ್ಕೆ ನಾನು ಅಗೌರವನ ಕೊಟ್ಕೊಂಡು ಸರಿಯಾದಂಥ ಬಟ್ಟೆಗಳನ್ನು ಹಾಕೊಳ್ದಂತೆ ನಾವು ಇಲ್ಲಿ ಚೆನ್ನಾಗಿಲ್ಲ ಅಂದಾಗ ಖಂಡಿತವಾಗಿ ನಮಗೆ ಬೆಲೆ ಹೋಗುತ್ತೆ ಅನ್ನೋದನ್ನ ನಾನು ಅಲ್ಲಿ ಬದಲಾವಣೆನ ಕಂಡುಕೊಂಡಿದ್ದೀನಿ. ಅಂದರೆ ನನ್ನ ರೀತಿ, ನೋಡುವಂಥ ರೀತಿನ. ಇನ್ನು ಸಮಸ್ಯೆಗಳ ವಿಚಾರಕ್ಕೆ ಬರೋದಾದರೆ, ನಮ್ಮ ಸಮಸ್ಯೆನ ಅಂದರೆ ಈಗ ನಮಗೆ ಯಾವುದೇ ಒಂದು ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು ಅಥವಾ ಸರ್ಕಾರಗಳನ್ನೇ ಆಗಿರ್ಬೋದು, ಇವು ಯಾರೂ ನಮಗೆ ಸಹಾಯ ಮಾಡೋಕ್ಕೆ ಬಂದಿಲ್ಲ ನಮ್ಮ ಕುಟುಂಬಕ್ಕೆ. ನಮಗೆ ಆದಂಥ ನಿಗದಿತವಾಗಿ ಅಥವಾ ನಿರ್ದಿಷ್ಟವಾಗಿ ಡ್ರೈವರ್ಗಳಿಗೆ ಇಂಥದ್ದೇನಾದರೂ ಮಾಡಿಕೊಡ್ಬೇಕು ಅಂತ ಯಾರೂ ಮುಂದೆ ಬಂದವರೇ ಇಲ್ಲ ಇವತ್ತಿನವರೆಗೂ. ಅಂಥ ಸಮಸ್ಯೆಗಳಿದ್ದಾವೆ. ನಮ್ಮ ಬಡತನ ಆಗಿರ್ಬೋದು, ಸಿರಿತನ ಆಗಿರ್ಬೋದು, ಕಷ್ಟ ಸುಖಗಳಾಗಿರ್ಬೋದು ನಾನೇ ಪಾಲಿಸ್ಬೇಕು ಹೊರತು ಯಾರೂ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಕರೆಕ್ಟಾಗಿ ವರ್ಕ್ ಮಾಡ್ಕೊಂಡು ಹೋದರೆ TA ಅಂತನೋ ಅಥವಾ ಇನ್ಕ್ರಿಮೆಂಟ್ ಅಂತನೋ ಬೋನಸ್ ಅಂತನೋ ಈ ರೀತಿ ಒಂದು ಪೋಸ್ಟ್ ವೈಸರ್ಸಲ್ಲಿ ಇವತ್ತು ಮ್ಯಾನೇಜರರು ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಲೆವೆಲ್ಗೆ ಹೋಗೋದು, ಸ್ಯಾಲ್ರಿನೂ ಕೂಡ ಹೈಕ್ ಆಗೋದು, ಅದಾದಮೇಲೆ ನಿಮಗೆ ಪ್ರಪಂಚದಲ್ಲಿ ಲೋನ್ಗಳು ಸಿಗೋಂಥದ್ದು, ಇಂಥವೆಲ್ಲ ಸಿಗ್ತವೆ ನಿಮಗೆ. ಒಂದು ಅಂದರೆ ಸ್ಯಾಲ್ರಿಡ್ ಎಂಪ್ಲಾಯ್ ಆಗಿದ್ರೆ, ನಾನು ಒಂದು ತಿಂಗಳಿಗೆ ಕಷ್ಟಪಟ್ಟು ನನ್ನ ಸಂಪಾದನೆ, ನನ್ನ ಸ್ವಂತ ದುಡಿಮೆ, ನಾನು ತಿಂಗಳಿಗೆ 30,000 ಸಂಪಾದನೆ ಮಾಡಿದ್ರು ಕೂಡ ನನಗೆ ಇವತ್ತಿನ ಏನು ಪ್ರಪಂಚದಲ್ಲಿ ವ್ಯಾಲ್ಯೂ ಇಲ್ಲ. ಅಂದರೆ ವ್ಯಾಲಿಡ್ ವ್ಯಕ್ತಿಗಳು ನಾವು ಆಗಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾನು ಕಂಡಿರೋದು ನನ್ನ ಲೈಫಲ್ಲಿ. ಡ್ರೈವರ್ ಆಗಿ ಜೀವನ ಮಾಡ್ತಾ ಇರೋದಕ್ಕೆ ನನ್ನ ಜೀವನದಲ್ಲಿ ಕಷ್ಟಗಳು ಅನುಭವಿಸಿರೋದು ಅದನ್ನೇ. ನನಗೆ ಹುಷಾರಿಲ್ಲ ಅಂದ್ರೂ ನಾನೇ ನೋಡ್ಕೋಬೇಕು, ಅಥವಾ ನಾನು ಮದುವೆ ಮಾಡಬೇಕು ನನ್ನ ಮಕ್ಕಳಿಗೆ ಅಂದರೆ, ಅಥವಾ ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೂ ಅದಕ್ಕೂ ನಾನೇ ಕಷ್ಟ ಬೀಳಬೇಕು ಹೊರತು ನಮ್ಗೆ ಎಲ್ಲಿಂದನೂ ಕೂಡ ಯಾರೂ ಪ್ರೋತ್ಸಾಹ ನೀಡೋರು ಇಲ್ಲ, ಸಹಾಯ ಮಾಡೋರು ಇಲ್ಲ. ಇದು ಕಷ್ಟ ನಮಗೆ.